ಹಾಯ್ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ದಿಢೀರಾಗಿ ಮಾಡುವಂತಹ ಹಾಗೂ ಬಹಳ ಹೆಲ್ದಿಯಾದ ಸ್ನ್ಯಾಕ್ ರೆಸಿಪಿ ಸೋಯಾ ಪೆಪ್ಪರ್ ಫ್ರೈ ಅನ್ನು ಮಾಡೋಣ. ಇದನ್ನು ನೀವು ಸ್ಟಾರ್ಟರ್ ಆಗಿ ಸಹ ಸರ್ವ್ ಮಾಡಬಹುದು. ತುಂಬ ರುಚಿ ಆಗ್ತದೆ, ಅಷ್ಟೇ ಸುಲಭ ಕೂಡ. ಬನ್ನಿ ಈ ಸರಳವಾದ ಸ್ನ್ಯಾಕ್ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ ಮೊದಲಿಗೆ 1 ಕಪ್ ಅಷ್ಟು ಸೋಯಾ ಚಂಕ್ಸ್ ಅನ್ನು ಬಳಸ್ತಾ ಇದ್ದೇನೆ. ಇದನ್ನಿಲ್ಲಿ ಕುದಿಯುವ ಬಿಸಿ ನೀರಿಗೆ ಸೇರಿಸಬೇಕು. ಹಾಗಾಗಿ 3 ಕಪ್ ಅಷ್ಟು ಕುದಿಸಿದ ನೀರನ್ನು ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ತೆಗೆದುಕೊಂಡ ಚಂಕ್ಸ್ ಇದೆಯಲ್ಲ, ಅದನ್ನು ಈ ಬಿಸಿ ನೀರಿಗೆ ಸೇರಿಸಿ ಕಂಪ್ಲೀಟ್ ಆಗಿ ಮುಳುಗಬೇಕು. ಇದನ್ನು ಒಂದು 15 ನಿಮಿಷಗಳ ಕಾಲ ನೆನೆಸಿ ನಾವು ಮುಚ್ಚಿಡಬೇಕು. ಈಗ ನೋಡಿ, ನೀರು ಹೀರಿ ಈ ಚಂಕ್ಸ್ ಇದೆಯಲ್ಲ ಗಾತ್ರದಲ್ಲಿ ದೊಡ್ಡದಾಗಿದೆ. ಇದನ್ನು ಒಂದು 15 ನಿಮಿಷ ನಾನು ಬಿಸಿ ನೀರಲ್ಲಿ ತೆಗೆದಿಟ್ಟಿದ್ದೆ. ಕಂಪ್ಲೀಟ್ ಆಗಿ ಈಗ ಇದರ ನೀರನ್ನು ನಾವು ಸ್ಕ್ವೀಸ್ ಮಾಡಬೇಕು ಹಾಗೂ ಒಂದು ಪಾತ್ರೆಯಲ್ಲಿ ತೆಗೆದಿಡಬೇಕು. ನೀರು ಒಂದಿಷ್ಟು ಇರಬಾರ್ದು ಇದರಲ್ಲಿ, ಯಾಕೆ ಹೇಳಿದರೆ ಕರಿಯುವಾಗ ಎಣ್ಣೆ ಇರ್ತದೆ. ನೀರನ್ನು ಚೆನ್ನಾಗಿ ಈ ಥರದಲ್ಲಿ ಹಿಂಡಿ ತೆಗೆದಾದ ಮೇಲೆ ಇದಕ್ಕೆ ಕೆಲವು ಹುಡಿ ಹಾಗೂ ಹಿಟ್ಟನ್ನು ಬಳಸಿ ಎಣ್ಣೆಯಲ್ಲಿ ಕರಿಲಿಕ್ಕಿದೆ. ಚಂಕ್ಸ್ಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸುವ, ಸ್ವಲ್ಪ ಅರಿಶಿನ ಹುಡಿ, 1 ಸ್ಪೂನಷ್ಟು ಕುಟ್ಟಿ ಪುಡಿ ಮಾಡಿದ ಕಾಳು ಮೆಣಸು, ಇವಿಷ್ಟನ್ನು ಸೇರಿಸಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಒಂದ್ಸಲ ಈ ತೆಗೆದುಕೊಂಡ ಹುಡಿಗಳು ಬೆರೆತ ನಂತರ ಇದರಲ್ಲಿ 3 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಸೇರಿಸಬೇಕು. ಪಕೋಡಕ್ಕೆ ನೀರು ಸೇರಿಸಿದ ಹಾಗೆ ಈ ಹಿಟ್ಟಿಗೆ ನೀರು ಹಾಕಿ ನಾವು ಕಲಸಲಿಕ್ಕಿಲ್ಲ. ಡ್ರೈ ಆಗಿ ಇದನ್ನು ನಾವು ಮಿಕ್ಸ್ ಮಾಡಬೇಕು. ನೀರು ಒಂದಿಷ್ಟು ಬಳಸಬಾರ್ದು. ಸೋಯಾದಲ್ಲಿರುವ ನೀರಿನ ಪಸೆ ಇದೆಯಲ್ಲ, ಇದು ಚಂಕ್ಸ್ ಜೊತೆಗೆ ಚೆನ್ನಾಗಿ ಹಿಡ್ಕೊಳ್ತದೆ. ಇದನ್ನೀಗ ನಾವು ಡೀಪ್ ಫ್ರೈ ಮಾಡುವ. ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಹುಡಿ ಹಾಗೂ ಹಿಟ್ಟು ಮಿಶ್ರಿತ ಚಂಕ್ಸನ್ನು ಇದರಲ್ಲಿ ಒಂದೊಂದಾಗಿ ಬಿಡುವ. ಮಧ್ಯಮ ಉರಿಯಲ್ಲಿ ಇದನ್ನು ಫ್ರೈ ಮಾಡಬೇಕು. ಇದನ್ನು ಈ ಥರದಲ್ಲಿ ಒಂದೊಂದಾಗಿ ಬಿಡಿಸಿ ನಾವು ಎಣ್ಣೆಯಲ್ಲಿ ಬಿಡಬೇಕು, ಇಲ್ಲದಿದ್ದರೆ ಒಂದಕ್ಕೊಂದು ಅಂಟಿಕೊಳ್ತದೆ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿದರೆ ಸಾಕು. ಬೇಯಿಸಿ ಮಸಾಲೆ ಸೇರಿಸಿರುವುದರಿಂದ ಇದು ಬೇಗ ಫ್ರೈ ಆಗ್ತದೆ. ಎಣ್ಣೆ ಚೆನ್ನಾಗಿ ಮಾತ್ರ ಬಿಸಿಯಾಗಿರಬೇಕು ಅಷ್ಟೇ. ಈಗ ನೋಡಿ, ಎಲ್ಲ ಚಂಕ್ಸನ್ನು ನಾನು ಕರೆದಿಟ್ಟುಕೊಂಡಿದ್ದೇನೆ. ಫ್ರೈ ಆದ ಚಂಕ್ಸ್ ನೋಡಿ ಇಲ್ಲಿ ಒಂದು ಬಟ್ಟಲಲ್ಲಿ ಇಟ್ಟಿದ್ದೇನೆ. ನೆಕ್ಸ್ಟ್ ಈಗ ಇನ್ನೊಂದು ಬಾಣಲೆಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ ಅದರಲ್ಲಿ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸುವ. ಇಲ್ಲಿ ಎಣ್ಣೆ ಬಿಸಿಯಾದ ಮೇಲೆ ಇದರಲ್ಲಿ ಒಂದು 15 ಬೆಳ್ಳುಳ್ಳಿದ ಬೀಜ ಚಿಕ್ಕದಾಗಿ ತುಂಡು ಮಾಡಿದ್ದು ಸೇರಿಸಬೇಕು ಹಾಗೂ 1 ನಿಮಿಷ ಇದನ್ನು ಹುರಿಬೇಕು. ಜಾಸ್ತಿ ಫ್ರೈ ಆಗಿ ಕೆಂಪಗಾಗುವ ಅವಶ್ಯಕತೆ ಇಲ್ಲ. ಇದಕ್ಕೀಗ 3 ಉದ್ದಕ್ಕೆ ಸೀಳಿದ ಕಾಯಿಮೆಣಸನ್ನು ಸೇರಿಸುವ, ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಸಹ ಸೇರಿಸಬೇಕು. ಇವೆರಡನ್ನು ಸ್ವಲ್ಪ ಹೊತ್ತು ನಾವು ಹುರಿಬೇಕು. 2 ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಟು ಅದನ್ನು ಸಹ ಸೇರಿಸಬೇಕು. ನೀರುಳ್ಳಿಯನ್ನು ಒಂದು 2 ರಿಂದ 3 ನಿಮಿಷ ಹುರಿದ್ರೆ ಸಾಕು. ನೀರುಳ್ಳಿ ಕೆಂಪಗಾಗುವ ಅವಶ್ಯಕತೆ ಇಲ್ಲ, ಇದರ ರಾ ಸ್ಮೆಲ್ ಇದೆಯಲ್ಲ ಹೋದರೆ ಸಾಕು. ಈಗ ಸ್ವಲ್ಪ ಉಪ್ಪಿನ ಹುಡಿ ಹಾಗೂ ಪುನಃ ಒಂದು ಅರ್ಧ ಸ್ಪೂನಷ್ಟು ತರಿತರಿಯಾಗಿ ಕುಟ್ಟಿ ಪುಡಿ ಮಾಡಿದ್ದ ಪೆಪ್ಪರ್ ಪೌಡ್ರನ್ನು ಇದಕ್ಕೆ ಸೇರಿಸಬೇಕು. ಅರ್ಧ ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹುರಿಯುವ. ಇದಕ್ಕೀಗ ನಾವು ಆಗಲೇ ಕರಿದಿಟ್ಟ ಚಂಕ್ಸನ್ನು ಬೆರೆಸುವ. ಇದಕ್ಕೆ ಬೇರೆ ತರಕಾರಿ ಆಗಲಿ ಬೇರೆ ಯಾವುದೇ ಹುಡಿ ಇಂಗ್ರೀಡಿಯೆಂಟ್ಸ್ ಏನು ಬಳಸಬಾರ್ದು. ತುಂಬ ಸಿಂಪಲ್ ಆಗಿದ್ರೇ ಇದು ತುಂಬ ರುಚಿ ಆಗ್ತದೆ. ಈಗ ಒಂದು ಅರ್ಧ ಲಿಂಬೆ ರಸವನ್ನು ಸೇರಿಸಿದ್ದೇನೆ. ಒಂದ್ಸಲ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡುವ. ಮುಚ್ಚಿ ಒಂದು 2 ನಿಮಿಷಗಳ ಕಾಲ ನಾವು ಬೇಯಿಸಬೇಕು. ಇದು ಬೇಯಿಸಿ ಕರಿದಿಟ್ಟದ್ರಿಂದ ಜಾಸ್ತಿ ಹೊತ್ತು ಮುಚ್ಚಿ ಇದನ್ನು ಬೇಯಿಸುವ ಅವಶ್ಯಕತೆ ಇಲ್ಲ. ಈಗ ನೋಡಿ, ಇದರ ಲಿಡ್ಡನ್ನು ತೆಗೆದಿದ್ದೇನೆ. ಹುಳಿ, ಉಪ್ಪು, ಖಾರ ಈ ಚಂಕ್ಸ್ ಜೊತೆಗೆ ಚೆನ್ನಾಗಿ ಸೇರಿಕೊಂಡಿದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ಎಲ್ಲವನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ನೋಡಿ, ತುಂಬಾ ಸರಳವಾದ ರುಚಿಯಾದ ಸೋಯಾ ಪೆಪ್ಪರ್ ಫ್ರೈ ಇಲ್ಲಿ ರೆಡಿಯಾಗಿದೆ. ಸಂಜೆ ಸ್ನ್ಯಾಕ್ ಆಗಿ ಸಹ ನೀವು ಇದನ್ನು ಸವಿಬಹುದು, ತುಂಬ ಚೆನ್ನಾಗಿ ಆಗ್ತದೆ. ಪ್ರೋಟೀನ್ ಭರಿತವಾದ ಸೋಯಾ ಚಂಕ್ಸನ್ನು ಬಳಸಿ ರುಚಿಯಾದ ಈ ಥರದ ಸ್ನ್ಯಾಕನ್ನು ನೀವು ಮನೆಯಲ್ಲಿ ತಯಾರಿಸಿ ಮನೆ ಮಂದಿ ಜೊತೆಗೆ ಸವಿಯಿರಿ. ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಸರಳ ಹಾಗೂ ರುಚಿಕರವಾದ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.